ಹಾಯ್ ಎವ್ರಿವನ್, ವೆಲ್ಕಮ್ ಟು ಶರ್ಮಿಳಾ ರಾಜು ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಯುಟಿಲಿಟಿ ಟೂರ್ ಮಾಡ್ತಾ ಇದ್ದೀನಿ. ಮನೆ ಕಟ್ಟುವಾಗ ನಾವು ಯುಟಿಲಿಟಿಗೆ ಅಂತ ಸ್ವಲ್ಪ ಏರಿಯಾನ ಸ್ವಲ್ಪ ಬಿಟ್ಕೊಂಡ್ರೆ ನಮಗೆ ತುಂಬಾ ಅನುಕೂಲ ಆಗುತ್ತೆ. ಪ್ರತಿನಿತ್ಯ ಕೆಲಸ ಮಾಡುವಾಗ ತುಂಬ ಅನುಕೂಲ ಆಗುತ್ತೆ. ನಮ್ಮ ಯುಟಿಲಿಟಿ ಹೇಗಿದೆ, ಏನೇನು ನನಗೆ ಅದರಿಂದ ಅನುಕೂಲತೆ ಆಗಿದೆ ಅನ್ನೋದ್ರ ಬಗ್ಗೆ ನಾನೊಂದು ವಿಡಿಯೋ ಮಾಡಿದ್ದೀನಿ. ಯುಟಿಲಿಟಿ ಈ ಥರ ಇದೆ. ಇದು 10x6 ಇದೆ. 10 ಅಡಿ ಉದ್ದ ಇದೆ, 6 ಅಡಿ 6.5 ಅಡಿ ಅಗಲ ಬರುತ್ತೆ. ಇಷ್ಟು ಜಾಗ, ಕನಿಷ್ಠ ಅಂದರೆ ಇಷ್ಟು ಜಾಗ ಇದ್ದರೆ ಒಳ್ಳೆಯದು. ನೋಡಿ, ಕಿಚನ್ ಇದೆ. ಕಿಚನ್ನಾಗೆ ನನಗೆ ಕಿಚನ್ ಹತ್ರನೇ ಯುಟಿಲಿಟಿ ಬೇಕಾಗಿತ್ತು ಪ್ಲ್ಯಾನಲ್ಲಿ. ಸೊ ಹಾಗಾಗಿ ನಾವು ಅದೇ ಥರ ಪ್ಲ್ಯಾನ್ ಮಾಡಿದ್ವಿ. ಕಿಚನ್ನಿಗೆ ಹತ್ತಿರದಲ್ಲಿ ಯುಟಿಲಿಟಿ ಇದ್ದರೆ, ಅದಕ್ಕೆ ಅಟ್ಯಾಚ್ ಆಗಿ ಯುಟಿಲಿಟಿ ಇದ್ದರೆ ನಮಗೆ ತುಂಬ ಪ್ರಯೋಜನ ಆಗುತ್ತೆ. ಅಲ್ಲೊಂದು ವಿಂಡೋ ಮಾಡಿಸಿದ್ದೀವಿ ಯುಟಿಲಿಟಿಯಲ್ಲಿ, ಮತ್ತು ಮೇಲ್ಗಡೆ ಕೂಡ ಒಂದು ವೆಂಟಿಲೇಷನ್ ಕೊಟ್ಟಿದ್ದೀವಿ. ಈ ಥರ ಬರುತ್ತೆ. ಬಟ್ಟೆ ಒಣಗಾಕ್ಲಿಕ್ಕೆ ನಾವು ಸೀಲಿಂಗ್ ಸ್ಟ್ಯಾಂಡ್ ಅಂತ ಅದು ಬರುತ್ತೆ. ಅದನ್ನು ನಾನು ಆನ್ಲೈನಲ್ಲೇ ಪರ್ಚೇಸ್ ಮಾಡಿದ್ದು. ಅದು ಬಟ್ಟೆ ಒಣಗಾಕಿದ ನಂತರ ಮೇಲಕ್ಕೆ ಎಳಿಬೋದು. ನಾವು ಯಾವಾಗಲೂ ಹಾಗೆ ಬಿಟ್ಕೊಂಡಿರ್ತೀವಿ. ನಮಗೆ ಯಾವ ಲೆಂತಿಗೆ ಬೇಕೋ ಆ ಲೆಂತಿಗೆ ನಾನು ಕಟ್ಬಿಟ್ಟಿದ್ದೀನಿ. ಈ ಥರ ಇದೆ ಯುಟಿಲಿಟಿ. ಅಲ್ಲೊಂದು ಮಿರರ್ ಕೂಡ ಹಾಕ್ಸಿದ್ದೀವಿ. ಅಂದರೆ ಶೇವಿಂಗ್ ಮಾಡಲಿಕ್ಕೆ ಇರ್ಬೋದು, ಅಥವಾ ಸ್ಕಿನ್ ಕೇರ್ ಏನಾದರೂ ಮಾಡ್ಕೊಳ್ಳಿಕ್ಕೆ ಇರ್ಬೋದು, ಎಲ್ಲರಿಗೂ ಅನುಕೂಲ ಆಗುತ್ತೆ ಅಂತ ಒಂದು ಮಿರರ್ ಹಾಕ್ಸಿದ್ದೀವಿ. ಈ ಥರ ಬರುತ್ತೆ. ಇಲ್ಲಿ ನಮಗೆ ಬಟ್ಟೆ ತೊಳಿಲಿಕ್ಕೆ ಹೆಚ್ಚಿಗೆ ಪಾತ್ರೆಗಳು ಬೀಳುತ್ತಲ್ಲ, ಪಾತ್ರೆ ಬಿದ್ದಾಗೆಲ್ಲ ತಂದು ಇಲ್ಲಿ ಹಾಕ್ಲಿಕ್ಕೆ ಒಂದು ಸಿಂಕ್ ಕೂಡ ಮಾಡಿಸಿದ್ದೀವಿ. ಈ ಕಡೆ ಇದು ಬಟ್ಟೆದು ವಾಷಿಂಗ್ ಪೌಡ್ರು ಅದೆಲ್ಲ ಇಟ್ಟಿದ್ದೀನಿ. ಬಕೆಟ್ಗಳೆಲ್ಲ ಅಲ್ಲಿ ಇಟ್ಬಿಟ್ರೆ ಸ್ವಲ್ಪ ಯಾಕೋ ಒದ್ದೆ ಥರ ಆಗಿ ಯಾಕೋ ಪ್ಲೇವುಡ್ ಎಲ್ಲ ಹಾಳಾಗ್ತಿತ್ತು ಅಂತ ಅಲ್ಲಿ ನಾನು ಈಗ ಇಡ್ತಾ ಇಲ್ಲ ಬಕೆಟ್ಗಳನ್ನ. ಇದು ಡ್ರೈ ಕಸ ಮತ್ತು ಹಸಿ ಕಸ ಅಂತೇಳಿ 2 ಡಸ್ಟ್ಬಿನ್ ಇಟ್ಟಿದ್ದೀನಿ. ಇದು ಡೋರ್ಸ್ ಎಲ್ಲ ಒಂದು ಕಾರ್ಪೆಂಟ್ರಿಗೆ ಗೊತ್ತಿರುತ್ತೆ. ಇದು ನೀರಿಗೆ ಕೂಡ ಏನೂ ಆಗದೆ ಇರೋ ಅಂಥದ್ದು. ಅದು ಪ್ಲೇವುಡ್ಡು ಥರ, ಅದೊಂಥರ ಪ್ಲಾಸ್ಟಿಕ್ ಥರದ್ದು ಡೋರ್ಸ್ ಎಲ್ಲ. ಒಳಗಡೆ ಹಾಕಿರೋದು ಪ್ಲೇವುಡ್ಡು. ನಾವು ಒಳಗಡೆ ಹಾಕಿರೋ ಪ್ಲೇವುಡ್ಡಿಂದ ಸ್ವಲ್ಪ ಪ್ಲೇವುಡ್ ಹಾಳಾಗ್ತಾ ಇದೆ ಆ್ಯಕ್ಚುಲಿ. ಸೊ ಅಲ್ಯೂಮಿನಿಯಮಲ್ಲಿ ಮಾಡಿಸಿದ್ರೆ ಬೆಸ್ಟ್ ಅನಿಸುತ್ತೆ. ಡೋರ್ಸ್ ಮಾತ್ರ ತುಂಬಾ ಚೆನ್ನಾಗಿದೆ. ಇದು ಡೋರ್ಸ್ದು ಇದು ವೆಟ್ ಏರಿಯಾಕ್ಕೆ ಏನೂ ಆಗದೆ ಇರೋವಂಥ ಡೋರ್ಸ್ನ ಮಾಡಿಕೊಟ್ಟಿದ್ದಾರೆ. ಈ ಥರ ಬರುತ್ತೆ. ನೋಡಿ, ಒಳಗಡೆ ಪ್ಲೇವುಡ್ ಎಲ್ಲ ಹಾಳಾಗ್ತಾ ಬಂದಿದೆ. ಒಳಗಡೆ ಪ್ಲೇವುಡ್ ಇರೋದ್ರಿಂದ ಪ್ಲೇವುಡ್ ಹಾಳಾಗ್ತಾ ಬಂದಿದೆ. ಸೊ ಅಲ್ಲೂ ಕೂಡ ನಾವು ಈ ಥರ ಈ ಡೋರ್ ಮೆಟೀರಿಯಲ್ ಥರದ್ದು ಹಾಕ್ಸಿದ್ರೆ ಚೆನ್ನಾಗಿರ್ತಿತ್ತು. ಬಟ್ ಅದು ಅಲ್ಲಿ ಗಟ್ಟಿಯಾಗಿ ಕೂತ್ಕೊಳ್ಳಲ್ಲ ಅಂತೇಳಿ ಪ್ಲೇವುಡ್ ಹಾಕಿದ್ರು. ಇದು ಸ್ವಲ್ಪ ಬೆಂಡ್ ಬರುತ್ತೆ, ಡೋರು ಸ್ವಲ್ಪ ಗಟ್ಟಿ ಬರಲ್ಲ. ಬಟ್ಟು ವಾಟ್ರಿಗೆ ಏನಾಗಲ್ಲ ಅಂತೇಳಿ ಡೋರ್ಗೆ ಮಾತ್ರ ಅದನ್ನು ಹಾಕ್ಬಿಟ್ಟು ಒಳಗಡೆ ಪ್ಲೇವುಡ್ ಹಾಕಿರೋದ್ರಿಂದ ಪ್ಲೇವುಡ್ ಎಲ್ಲ ಸ್ವಲ್ಪ ಹಾಳಾಗ್ತಾ ಇದೆ. ಸೊ ನೆಕ್ಸ್ಟ್ ನಾವೇನಾದರೂ ಮಾಡಿಸಿದ್ರೆ ಫುಲ್ಲು ಅಲ್ಯೂಮಿನಿಯಮಲ್ಲಿ ಮಾಡಿಸ್ಬೇಕು ಅಂದ್ಕೊಂಡಿದ್ದೀವಿ. ಈಗ ಮೈನಸ್ ಪಾಯಿಂಟ್ ಏನಿದೆ ಅನ್ನೋದನ್ನು ನಾನು ನಿಮ್ಗೆ ಹೇಳಿದೆ. ಡೋರ್ಸ್ ಮಾತ್ರ ಚೆನ್ನಾಗಿದೆ. ಇದು ಕಾರ್ಪೆಂಟ್ರಿಗೆ ಗೊತ್ತಾಗುತ್ತೆ ಇದು ಯಾವ ಥರ ಡೋರ್ಸ್ ಅಂತ. ಮೇಲ್ಗಡೆ ಒಂದು ಜೆಟ್ ಬ್ಲ್ಯಾಕ್ ಗ್ರನೇಟ್ ಹಾಕ್ಸಿದ್ದೀವಿ. ಸಿಂಕ್ ಕೂಡ ದೊಡ್ಡದು ಸ್ಟೀಲ್ ಸಿಂಕೇ ಇಡ್ಸಿದ್ದೀವಿ. ಸ್ಟೀಲ್ ಸಿಂಕ್ ಆದರೆ ನಮಗೆ ಅನುಕೂಲ ಆಗುತ್ತೆ ತೊಳಿಲಿಕ್ಕೆ. ವಾಟರ್ ಪ್ಯೂರಿಫೈಯರ್ ಕೂಡ ನಾನು ಯುಟಿಲಿಟಿಯಲ್ಲಿ ಹಾಕ್ಸಿದ್ದೀನಿ. ಕಿಚನಲ್ಲಿ ಅದೊಂಥರ ಜಾಗ ತುಂಬ ಹಿಡಿಯುತ್ತೆ, ಕ್ಯಾಬಿನೆಟ್ಸ್ ಎಲ್ಲ ಮಾಡಲಿಕ್ಕೆ ಸರಿ ಹೋಗಲ್ಲ ಅಂತ ನಾವು ಯುಟಿಲಿಟಿಯಲ್ಲಿ ಹಾಕ್ಸಿದ್ದೀವಿ. ಗ್ಯಾಸ್ ಗೀಸರ್ ಕೂಡ ನಾನು ಯುಟಿಲಿಟಿಯಲ್ಲಿ ಹಾಕ್ಸಿದ್ದೀನಿ. ಅಡುಗೆ ಕೋಣೆಯಲ್ಲಿ ನಮಗೆ ಅದರದ್ದು ಬಿಸಿನೀರು ಬರಲಿಕ್ಕೆ ಒಂದು ನಲ್ಲಿಗೆ ಆಪ್ಷನ್ ಮಾಡ್ಕೊಂಬಿಟ್ಟು ಗ್ಯಾಸ್ ಗೀಸರ್ನ ನಾವು ಯುಟಿಲಿಟಿಯಲ್ಲಿ ಇಡ್ಸಿದ್ದೀವಿ. ಗ್ಯಾಸ್ ಗೀಸರ್ನ ಯಾವತ್ತೂ ಕೂಡ ಕಿಚನ್ನಲ್ಲಿ ಆಗಲಿ ಅಥವಾ ಬಾತ್ರೂಮಲ್ಲಾಗಲಿ ಗ್ಯಾಸ್ ಗೀಸರ್ನ ಫಿಟ್ ಮಾಡಿಸ್ಬಾರ್ದು. ಆ ಥರ ಫಿಟ್ ಮಾಡಿಸಿದ್ರೆ ಅದರದ್ದು ವಿಷ ಅನಿಲದಿಂದ ನಮಗೆ ತುಂಬಾ ಹಾನಿಕರ ಆಗುತ್ತೆ. ಕೆಲವೊಂದು ಡೆತ್ ಕೂಡ ಆಗಿದೆ. ಬಾತ್ರೂಮಲ್ಲೇ ಫಿಟ್ ಮಾಡಿಸಿರ್ತಾರಲ್ಲ ಗ್ಯಾಸ್ ಗೀಸರು, ಅದು ಡೋರೆಲ್ಲ ಹಾಕ್ಕೊಂಬಿಟ್ಟು ಸ್ನಾನ ಮಾಡಬಾರ್ದು. ಬಾತ್ರೂಮಲ್ಲಿ ಒಂದು ವೇಳೆ ಗ್ಯಾಸ್ ಗೀಸರ್ನ ಫಿಟ್ ಮಾಡಿಸಿದ್ರೆ ಡೋರ್ನ ಹಾಕ್ಕೊಂಬಿಟ್ಟು ಸ್ನಾನ ಮಾಡಬಾರ್ದು. ಅದು ಗ್ಯಾಸ್ ಉರಿಯುವಾಗ ಒಂದು ವಿಷ ಅನಿಲ ಬಿಡುತ್ತೆ. ಆ ವಿಷ ಅನಿಲ ನಮಗೆ ಗೊತ್ತಿಲ್ಲದೇ ಸೇವಿಸಿದಾಗ ಸಡನ್ನಾಗಿ ಡೆತ್ ಆಗುತ್ತಾರೆ. ಸೊ ಹಾಗಾಗಿ ಗ್ಯಾಸ್ ಗೀಸರ್ ಯಾವತ್ತೂ ಕೂಡ ಯುಟಿಲಿಟಿಯಲ್ಲಿ ಫಿಟ್ ಮಾಡಿಸ್ಬೇಕು. ಬಾತ್ರೂಮಲ್ಲಾಗಲಿ ಕಿಚನಲ್ಲಾಗಲಿ ಫಿಟ್ ಮಾಡಿಸ್ಬಾರ್ದು ಈ ಬಿಸಿನೀರಿನ ಗ್ಯಾಸ್ ಗೀಸರ್ನ. ಈ ಥರ ಹಾಗಾಗಿ ನಾವು ಈ ಕಡೆ ಯುಟಿಲಿಟಿಯಲ್ಲಿ ಫಿಟ್ ಮಾಡಿಸಿದ್ದೀವಿ. ಚಳಿಗಾಲದಲ್ಲಿ ಬಿಸಿನೀರು ತಕ್ಷಣ ಬರಬೇಕಲ್ಲ ಅನ್ನೋ ದೃಷ್ಟಿಯಿಂದ ನಾವು ಈ ಥರ ಯುಟಿಲಿಟಿಯಲ್ಲಿ ಫಿಕ್ಸ್ ಮಾಡಿಬಿಟ್ಟು ಒಂದು ನಲ್ಲಿನ ಕಿಚನಲ್ಲಿ ಕೊಡ್ಕೊಂಡಿದ್ದೀವಿ. ಚಳಿಗಾಲದಿಂದಲೇ ನಮಗೆ ಅನುಕೂಲ ಆಗುತ್ತೆ, ತಕ್ಷಣವೇ ಬಿಸಿನೀರು ಬರುತ್ತೆ ಅಂತ. ಈ ಥರ ಕಾಣುತ್ತೆ ನೋಡಿ. ಯುಟಿಲಿಟಿಯಿಂದ ಕಿಚನ್ ಈ ಥರ ಕಾಣುತ್ತೆ. ಇಲ್ಲಿ 2 ಡೋರ್ಸ್ ಮಾಡಿಸಿದ್ದೀವಿ. ಅಂದರೆ ಬಟ್ಟೆ ತೊಳಿತಾ ಇದ್ದರೆ ನೀರು ಸಿಡಿಯೋದು ಆ ಥರ ಎಲ್ಲ ಆಗಬಾರ್ದು ಅಂತ. ಆನ್ಲೈನಲ್ಲಿ ಒಂದು ವಾಲ್ ಸ್ಟ್ಯಾಂಡ್ ಅಂತೇಳಿ ತೊಗೊಂಡ್ಬಿಟ್ಟು ಅದರಲ್ಲಿ ಆಲ್ ಔಟು, ಹಿಟ್ಟು, ಆಮೇಲೆ ಇದು ಚಿಮ್ನಿ ತೊಳೆಯೋದು ಅಂಥವೆಲ್ಲ ಕೆಲವೊಂದೆಲ್ಲ ಇಟ್ಟಿದ್ದೀನಿ. ಇಲ್ಲಿ ಕೆಳಗಡೆ ಹುಕ್ಕು ಕೂಡ ಇರುತ್ತೆ. ಅಲ್ಲಿ ಸ್ವಲ್ಪ ಲೈಟ್ ವೆಯ್ಟ್ ಇರೋದನ್ನು ನಾವು ಬ್ಯಾಗ್ಸ್ನೆಲ್ಲ ನೇತಾಕ್ಬೋದು.
ಅಲ್ಲೊಂದು ಸ್ಟ್ಯಾಂಡನ್ನ ನಾನು ಮನೆ ಕಟ್ಟಿಸುವಾಗಲೇ ಒಂದು ಇದನ್ನು ಹುಕ್ಕಿಂದು ಒಂದು ಇದನ್ನು ಹಾಕ್ಸಿದ್ವಿ. ಅದು ಡಸ್ಟ್ ಕ್ಲೀನ್ ಮಾಡೋದು, ಮರ ಇರ್ಬೋದು, ಅವನ್ನೆಲ್ಲ ನೇತಾಕಲಿಕ್ಕೆ ಒಂದು ಜಾಗ ಆಗಿದೆ. ಇಲ್ಲಾಂದರೆ ಎಲ್ಲ ಕೆಳಗಡೆ ಫ್ಲೋರ್ ಮೇಲೆ ಇಡಬೇಕಾಗುತ್ತೆ. ಈ ಥರ ಇಟ್ಟಿದ್ದೀವಿ. ಅಲ್ಲಿ ಬಾತ್ರೂಮ್ ಮೇಲೆ ಒಂದು ಇಂಡಿಯನ್ ಟಾಯ್ಲೆಟ್ ಇದೆ. ಇಂಡಿಯನ್ ಟಾಯ್ಲೆಟ್ ಮೇಲ್ಗಡೆ ಸ್ವಲ್ಪ ಜಾಗ ಇದೆ. ಅಲ್ಲೆಲ್ಲ ಸ್ವಲ್ಪ ಬೇಕಿಲ್ಲದ ಐಟಮ್ಸ್ಗಳು, ರೇರಾಗಿ ಯೂಸ್ ಮಾಡೋಂಥವು, ಎಕ್ಸ್ಟ್ರಾ ಬಕೆಟ್ಗಳು, ಎಕ್ಸ್ಟ್ರಾ ಕಸಪರ್ಕೆಗಳು ಅವನ್ನೆಲ್ಲ ಮೇಲಿಟ್ಟಿದ್ದೀವಿ. ಇಂಡಿಯನ್ ಟಾಯ್ಲೆಟು ನಾವು ಯುಟಿಲಿಟಿಯಿಂದ ಹೋಗೋ ಥರ ಮಾಡ್ಕೊಂಡಿದ್ದೀವಿ. ರೂಮ್ಗಳಿಗೆ ಅಟ್ಯಾಚ್ ಆಗಿ ವೆಸ್ಟರ್ನ್ ಟಾಯ್ಲೆಟ್ನ ಮಾಡಿಸಿದ್ದೀವಿ. ಇಂಡಿಯನ್ ಟಾಯ್ಲೆಟು ಯುಟಿಲಿಟಿಯಲ್ಲಿ ಮಾಡಿಸಿದ್ದೀವಿ. ಇಲ್ಲಿ ವಾಷಿಂಗ್ ಮಿಷಿನ್ ಇಡಲಿಕ್ಕೂ ಕೂಡ ಏರಿಯಾನ ಮಾಡಿಸ್ಬಿಟ್ಟು ಒಂದು ಗ್ರನೇಟ್ನ ಹಾಕ್ಸಿದ್ದೀವಿ. ಇಲ್ಲಿ ಬಟ್ಟೆಗಳು, ಮಲ್ಲಿಗೆ ಬಟ್ಟೆಗಳೆಲ್ಲ ಹಾಕಲಿಕ್ಕೆ, ಆಮೇಲೆ ವಾಷಿಂಗ್ ಮಿಷಿನಿಗೆ ಸಂಬಂಧಪಟ್ಟದನ್ನೆಲ್ಲ ಇಡಲಿಕ್ಕೆ ಮೇಲ್ಗಡೆ ಒಂದು ಆರ್ಗನೈಸರ್ ಟ್ರೇಯಲ್ಲಿ ಇಟ್ಟಿದ್ದೀನಿ. ಒಂದು ಗ್ರನೇಟನ್ನು ಈ ಥರ ಕೂರಿಸಿದ್ದೀವಿ. ಇಲ್ಲಿ ಬಟ್ಟೆನ ಕುಕ್ಕುವಾಗ, ತೊಳೆಯುವಾಗ ನೀರು ಈ ಕಡೆ ವಾಷಿಂಗ್ ಮಿಷಿನ್ ಕಡೆ ಬರದೇ ಇರಲಿ ಅಂತ. ಯಾವಾಗಲೂ ನಾವು ಬಟ್ಟೆ ತೊಳೆಯುವಾಗ ನಲ್ಲಿಗಳು ರೈಟ್ ಸೈಡ್ ಇರಬೇಕು. ನಮ್ಮ ರೈಟ್ ಸೈಡ್ಗಿದ್ರೆ ನಮಗೆ ನೀರು ತುಂಬಿಕೊಳ್ಳಿಕ್ಕೆ ಆಗಲಿ, ಬಟ್ಟೆ ತೊಳಿಲಿಕ್ಕೆ ಆಗಲಿ ತುಂಬ ಅನುಕೂಲ ಆಗುತ್ತೆ. ಇಲ್ಲಿ ಒಂದು ಸೋಲಾರ್ನಲ್ಲಿ, ಒಂದು ತಣ್ಣೀರಿನಲ್ಲಿ ಹಾಕ್ಸಿದ್ದೀವಿ. ಯಾಕಂದರೆ ಬಟ್ಟೆಗಳು ಏನಾದರೂ ಬೆಡ್ಶೀಟ್ ಅಂಥದ್ದು ಏನಾದರೂ ಅಥವಾ ಏನಾದರೂ ಬಿಸಿನೀರು ಬೇಕಪ್ಪ ಅಂತ ಅಂದರೆ ಬೇಕಾಗುತ್ತೆ ಅಂತೇಳ್ಬಿಟ್ಟು ಒಂದು ಸೋಲಾರ್ನಲ್ಲಿ, ಒಂದು ತಣ್ಣೀರಿನಲ್ಲಿ ಹಾಕ್ಸಿದ್ದೀವಿ. ಅಲ್ಲೊಂದು ದಪ್ಪಂದೊಂದು ಪೈಪ್ ಕಾಣುತ್ತಲ್ಲ, ಆ ಪೈಪಲ್ಲಿ ನಮ್ಮದು ಮೇಲ್ಗಡೆ ಸಿಂಟ್ಯಾಕ್ಸ್ ನೀರು ತುಂಬಿದಾಗ ಟೆರಸ್ ಮೇಲೆ ನೀರು ಚೆಲ್ಲಿದರೆ ನಮಗೆ ಕೇಳಿಸೋದಿಲ್ಲ. ಮತ್ತು ಬೇರೆ ಕಡೆ ಎಲ್ಲಾದರೂ ನಾವು ನೀರು ಹೋಗೋ ಥರ ಮಾಡಿದರೆ ಅದು ಕೇಳೋದಿಲ್ಲ, ಮೋಟ್ರ್ ಯಾವಾಗ ತುಂಬಿತು ಅಂತ, ಸಿಂಟ್ಯಾಕ್ಸ್ ತುಂಬಿತು ಅಂತ. ಸೊ ಹಾಗಾಗಿ ನಾವು ಯುಟಿಲಿಟಿಗೆ ಕನೆಕ್ಷನ್ ಕೊಟ್ಕೊಂಡಿದ್ವಿ. ಅಲ್ಲೊಂದು ಬಕೆಟ್ ಇಟ್ಬಿಟ್ರೆ, ಮೋಟ್ರ್ ಆನ್ ಮಾಡಿದಾಗ ಬಕೆಟ್ ಇಟ್ಬಿಟ್ರೆ ಸೊ ನಮಗೆ ಅವಾಗ ಗೊತ್ತಾಗುತ್ತೆ ನೀರು ತುಂಬಿತು ಅಂತ, ಮೋಟ್ರ್ ತಕ್ಷಣ ಆಫ್ ಮಾಡ್ಬೋದು ಅಂತ. ಸೊ ನಾನು ಕಿಚನಲ್ಲಿದ್ದಾಗಲೇ ನಾನು ಸಿಂಟ್ಯಾಕ್ಸಿಗೆ ನೀರು ತುಂಬ್ಕೊಳ್ಳೋದೆಲ್ಲ ಆ ಟೈಮಲ್ಲಿ ತುಂಬ್ಕೊಳ್ತೀನಿ. ಈ ಥರ ಬಕೆಟ್ ಇಟ್ಬಿಟ್ರೆ ನೀರು ಆನ್ ಮಾಡಿದಾಗ ನೀರು ತುಂಬಿದ ತಕ್ಷಣ, ಬಕೆಟಿಗೆ ಬಿದ್ದ ತಕ್ಷಣ ಆಫ್ ಮಾಡ್ಬೋದು. ಬಟ್ಟೆ ತೊಳೆದಿದ್ದ ನೀರೆಲ್ಲ ಹೋಗಲಿಕ್ಕೆ ಅಲ್ಲಿ ಒಂದು ಇದನ್ನು ಮಾಡಿಸಿದ್ದೀವಿ, ಪಿ ಟ್ರ್ಯಾಪು. ಮತ್ತು ವಾಷಿಂಗ್ ಮಿಷಿನ್ ನೀರು ಕೂಡ ಅಲ್ಲೇ ಹೋಗುತ್ತೆ. ಸೊ ಯುಟಿಲಿಟಿ ಇರೋದ್ರಿಂದ ನನಗೆ ತುಂಬಾ ಅನುಕೂಲ ಆಗುತ್ತೆ. ನೋಡಿ, ಈ ಥರ ಬಟ್ಟೆ ಒಣಗಾಕೋ ಸ್ಟ್ಯಾಂಡ್ನ ಮೇಲ್ಗಡೆ ಸೀಲಿಂಗಿಗೆ ಹಾಕ್ಕೊಟ್ಟಿದ್ದಾರೆ. ಕಾರ್ಪೆಂಟ್ರ್ ಕೊಟ್ಟಾಗ ಹಾಕ್ಸ್ಕೊಂಡಿದ್ವಿ. ಮೇಲ್ಗಡೆ ಕೂಡ ನಾವು ಒಂದು ಗ್ಲಾಸ್ ಹಾಕ್ಸ್ಬಿಟ್ಟು ಫುಲ್ಲು ಕಬ್ಬಿಣದಲ್ಲಿ ಸೇಫ್ಟಿ ಮಾಡಿಸ್ಬಿಟ್ಟು ಬೆಳಕೆಲ್ಲ ಬರಲಿಕ್ಕೆ ಇದು ಮಾಡಿದ್ದೀವಿ. ಈಗ ನಾನು ಲೈಟ್ ಆನ್ ಮಾಡಿಲ್ಲ. ಮಧ್ಯಾಹ್ನ ಟೈಮಲ್ಲಿ ಬೆಳಕು ಎಷ್ಟಿರುತ್ತೆ ಅಂದರೆ ಫುಲ್ಲು ಸನ್ಲೈಟ್ ತುಂಬ ಚೆನ್ನಾಗಿ ಬೀಳುತ್ತೆ. ಗ್ಯಾಸ್ ಗೀಸರ್ ಈ ಥರ ಮೇಲ್ಗಡೆ ಫಿಟ್ ಮಾಡಿಸಿದ್ದೀವಿ. ಯಾವುದೇ ಥರ ಪ್ರಾಬ್ಲಮ್ ಇಲ್ಲ. ಈ ಥರ ಯುಟಿಲಿಟಿಯಲ್ಲಿ ನಾವು ಫಿಟ್ ಮಾಡಿಸ್ಬಿಟ್ಟು ವೆಂಟಿಲೇಷನ್ ಎಲ್ಲ ಚೆನ್ನಾಗೇ ಕೊಟ್ಟಿರಬೇಕು. ಒಂದು ವಿಂಡೋನೂ ಇದೆ, ಮೇಲ್ಗಡೆ ಒಂದು ವೆಂಟಿಲೇಷನ್ ಇದೆ. ಹಾಗಾಗಿ ಗ್ಯಾಸ್ ಗೀಸರ್ದು ಏನು ಪ್ರಾಬ್ಲಮ್ ಇಲ್ಲ ಯುಟಿಲಿಟಿಯಲ್ಲಿ ಇರೋದ್ರಿಂದ. ಇಲ್ಲೂ ಕೂಡ ನಮ್ಮ 2 ನಲ್ಲಿ ಹಾಕ್ಸಿದ್ದೀವಿ. ಮೇಲ್ಗಡೆ 2 ಸಿಂಟ್ಯಾಕ್ಸ್ ಇದೆ, ಸೊ 2 ನಲ್ಲಿ ಹಾಕ್ಸಿದ್ದೀವಿ. ಈ ಥರ ಕಾಣುತ್ತೆ. ನೋಡಿ, ಮೇಲ್ಗಡೆನೂ ಕೂಡ ವೆಂಟಿಲೇಷನ್ ಇದೆ. ಮತ್ತು ನನಗೆ ಇದು ಬಟ್ಟೆ ಒಣಗಾಕ್ಲಿಕ್ಕೆ ಇನ್ನೂ ಕೂಡ ಜಾಗ ಅದು ಹಾಕಿರೋ ಸ್ಟ್ಯಾಂಡಲ್ಲಿ ನನಗೆ ಸಾಕಾಗ್ತಿರ್ಲಿಲ್ಲ ಸ್ಟ್ಯಾಂಡು. ಸೊ ಇನ್ನೆರಡು ತಂತಿನ ಕಟ್ಸ್ಕೊಂಡಿದ್ದೀನಿ, ಅಲ್ಲಿ ನಾನು ಬಟ್ಟೆ ಒಣಗಾಕ್ತಾಯಿದ್ದೀನಿ. ಈ ಥರ ಯುಟಿಲಿಟಿ ಇರೋದ್ರಿಂದ ತುಂಬ ಅನುಕೂಲ ಆಗುತ್ತೆ. ಕಿಚನಲ್ಲಿ ಕೆಲಸ ಮಾಡ್ತಾ ಮಿಷಿನಿಗೆ ಬಟ್ಟೆ ಹಾಕ್ಕೋಬೋದು, ಬಟ್ಟೆನ ಒಣಗಾಕ್ಬೋದು. ಹೆಚ್ಚುವರಿ ಪಾತ್ರೆಗಳಾದರೆ ಎಲ್ಲ ತಂದುಬಿಟ್ಟು ಯುಟಿಲಿಟಿಯಲ್ಲಿ ಹಾಕ್ಬಿಟ್ಟು ಅಡುಗೆ ಕೋಣೆನ ನೀಟಾಗಿ ಕ್ಲೀನ್ ಮಾಡ್ಕೋಬೋದು. ಮನೆ ಕಟ್ಟುವಾಗ ಸ್ವಲ್ಪ ಯುಟಿಲಿಟಿಗೆ ಅಂತ ನಾವು ಜಾಗ ಬಿಟ್ಕೊಂಡ್ರೆ ತುಂಬ ಪ್ರತಿನಿತ್ಯದ ಕೆಲಸಗಳು ತುಂಬ ಅನುಕೂಲ ಆಗುತ್ತೆ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.